ಇವ್ರು ಏನು ಮಾಡ್ತಾ ಇದ್ರು, ಇವ್ರು ಯಾವುದಕ್ಕಾಗಿ ಪರ್ಮಿಷನ್ ಕೊಟ್ಟಿದ್ರು, ಇವರು ಬಿಲ್ಡಿಂಗಿಗೆ ಯಾವ ರೀತಿ ಪರ್ಮಿಷನ್ ಕೊಟ್ಟಿದ್ರು. ಬಿಲ್ಡಿಂಗಿಗೆ ಪರ್ಮಿಷನ್ ಕೊಟ್ಟಿರುವಂಥವರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ. ಯಾವುದೇ ಕ್ಲಬ್ ಮಾಡಿದ್ರೆ ಹೋಮ್ ಸ್ಟೇ ಅಥವಾ ರೆಸಾರ್ಟ್ಗೆ ತಾಗಿರಬಾರ್ದು ಅಂತ ಇದೆ. ಅದು ನಿವೇಶನ ಸಪರೇಟ್ ಆಗಿರಬೇಕು ಅಂತ ಇದೆ. ಇವೆಲ್ಲ ಕಾನೂನನ್ನ ಉಲ್ಲಂಘನೆ ಮಾಡಿ ಸುಮಾರು 57 ಜನ ಇಸ್ಪೀಟ್ನಲ್ಲಿ ಅಂದರ್ಬರ್ ಆಟದಲ್ಲಿ ಗುಂಡು ತುಂಡು ಇವೆಲ್ಲವೂ ಇರಬೇಕಾಗಿತ್ತು. ಅದನ್ನ ಮಾತ್ರ ಅಲ್ಲಿ ಕಾಣಿಸ್ಲಿಲ್ಲ. ಆದರೆ ಸನ್ಮಾನ್ಯ ಡಿವೈಎಸ್ಪಿ ಗೀತಾ ಪಾಟೀಲ್ ರವರು ಅವರ ಕಾರ್ಯದಲ್ಲಿ ಬಿಜಿಯಾಗಿರುವ ಸಂದರ್ಭದಲ್ಲಿ ಸಿದ್ದಾಪುರದಲ್ಲಿ ಇದ್ದಂತ CPI ಆಗಿರ್ಬೋದು, PSI ಆಗಿರ್ಬೋದು ಮತ್ತು ಪೊಲೀಸರು ಇವರು ಅವರನ್ನ ಬಚಾವ್ ಮಾಡಿದ್ರೆ ಅನ್ನುವಂಥ ಅನುಮಾನ ಸಹ ಜನರಲ್ಲಿ ಕಾಡ್ತಾ ಇದೆ. ಅದನ್ನು ತೋರಿಸ್ಬೇಕಾಗಿತ್ತು. ಜಾಸ್ತಿ ಆಗ್ತಾ ಇದೆ. ಅಲ್ಲಿ ಕಳ್ತನ ಮಾರ್ಚ್ ತಿಂಗಳಲ್ಲಿ 27/3/2026 ಲಲಿತಾ ಜಯಪ್ರಕಾಶ್ ಹೆಗಡೆ ಅವರ ಮನೆ ಪೊಲೀಸ್ ಇಲಾಖೆಯವರು ಗೊತ್ತಿದ್ರು. ಇದು ಯಾಕೆ ಸುಮ್ಮನೆ ಇದ್ರು? ಇವ್ರಿಗೆ ಇಸ್ಪೀಟ್ ಆಟ ಆಡ್ತಾ ಇರೋದನ್ನು ಗೊತ್ತಿರ್ಲಿಲ್ವೇ? ಇವ್ರು ಫೋನ್ ಕಾಲನ್ನ ಬಹಳಷ್ಟು ಜನ ಫೋನ್ ಮಾಡಿದ್ರು. ಫೋನ್ ಕಾಲನ್ನ ಫೋನ್ ರಿಸೀವ್ ಮಾಡಿ ಮಾಹಿತಿಯನ್ನ ತಗೊಂಡ್ರು ಸಹ ಇವ್ರು ಯಾಕೆ ದಾಳಿಯನ್ನ ಮಾಡಲಿಲ್ಲ? ಇವರಿಗೆ ಏನಾದರೂ ತಿಂಗಳ ಮಂತ್ಲಿ ಇದೆ? ಭೀಮಣ್ಣರ ಶಾಸಕ ಇವೆಲ್ಲ ನಮಗೂ ಅನುಮಾನ ಇದೆ, ಜನಸಾಮಾನ್ಯರಲ್ಲಿ ಅನುಮಾನ ಇದೆ. ಇವರು ದಬ್ಬಾಳಿಕೆ ಅಂತಿಂತದ್ದಲ್ಲ. ಯಾರೇ ಹೇಳಿದ್ರು, ಯಾರೇ ಮಾತನಾಡಿದ್ರು ಅವ್ರಿಗೆ ತಕ್ಷಣ ಫೋನ್ ಮಾಡಿ ಹೆದರ್ಸೋವಂಥದ್ದು. ನೀವು ಯಾಕೆ ಫೋನ್ ಮಾಡಿದ್ರಿ? ನೀವು ಯಾರು ನಮ್ಮ ಇಸ್ಪೀಟ್ ಅಡ್ಡೆ ಮೇಲೆ ನಾವು ಇಸ್ಪೀಟ್ ಆಡಿಸ್ತಾ ಇದ್ದೀವಿ ಅಂತ ನಿಮ್ಗೆ ಹೆಂಗೆ ಗೊತ್ತು? ನಾವು ಆಡಿಸ್ತಾ ಇದ್ದೀವಿ, ನಿಮ್ಗೆ ಹೇಳಕ್ ನೀವ್ಯಾರು?